ವಿಧಾನಸೌಧದಲ್ಲಿ ಕೆಂಗಲ್ಗೆ ಅಷ್ಟೇ ಸೀಮಿತರಾಗಿ ಅಂತ. ಇದು ಹಿನ್ನೆಲೆ ಏನಂದ್ರೆ ಭೈರತಿ ಸುರೇಶ್ ಅವ್ರ ಚೇಂಬರ್ನಲ್ಲಿ ಹಣ ಮತ್ತೆ ಒಡವೆ ಇರುವಂತಹ ಬ್ಯಾಗ್ ಸಿಕ್ತು. ಅವಾಗ ಮೀಡಿಯಾದವ್ರು ಹೋಗಿ ಕವರ್ ಮಾಡಿದ್ವಿ, ನಮ್ಮ ಧರ್ಮ ನಾವು ಕರ್ತವ್ಯ ಮಾಡಿದ್ವಿ. ಅದು ಸರ್ಕಾರಕ್ಕೆ ಸಹಿಸಕ್ಕಾಗಲಿಲ್ಲ, ಏನೋ ಮುಜುಗರ ಏನೋ ಆಗಿರಬೇಕು. ಅದಕ್ಕಾಗಿ ಮಾಧ್ಯಮದವ್ರನ್ನ ವಿಧಾನಸೌಧ ಒಳಗಡೆ ನಿಯಂತ್ರಣ ಮಾಡೋದಕ್ಕೆ ಮುಂದಾಗಿದೆ. ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲ ಮಹಡಿಗಳು ಕೂಡ ಬಿಡ್ತಾ ಇದ್ರು. ಸಂಬಂಧಪಟ್ಟಂಥ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಹೋಗಿ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿರ್ತಕ್ಕಂಥ ವಿಚಾರ. ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊತಾ ಇದ್ರು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನು ಘಟನೆ ನಡೀತು ಅದು ಪೊಲೀಸರ ವೈಫಲ್ಯತೆ. ಯಾಕಂದರೆ ಏನೇ ಒಳಗಡೆ ಬ್ಯಾಗ್ಗಳನ್ನು ತೊಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತದೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ ಇಲ್ಲೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತೊಗೊಬಾರ್ದು, ಬೈಟ್ ತೊಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ನಾನು ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನು ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿತ್ತು ತುರ್ತು ಪರಿಸ್ಥಿತಿಯಲ್ಲಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಲ್ಲಿ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮೊದಲು ಯಾವ ರೀತಿ ಇತ್ತೋ, ನೀವೇನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸರಿ ಮಾಡಿಕೊಳ್ಳ್ರಿ. ನೀವು ಮಾಧ್ಯಮದವ್ರು ತೊಗೊಂಡೋಗಿಡೋವಂಥ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತೇಳಿ 2 ದಿನ ಆದಮೇಲೆ ಅವ್ನು ಬ್ಯಾಗ್ ಹುಡ್ಕೊಂಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಅಂತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ. ಅದನ್ನು ಬಿಟ್ಟು ಇವತ್ತು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡೀತಕ್ಕಂಥ ಕೆಲಸ ಮಾಡಬೇಕು. ಈ ಹಿಂದೆ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಮೇಲೆ ಬಿಡ್ತಾಯಿದ್ರು, ಈಗ ಅದನ್ನು ನಿಯಂತ್ರಣವನ್ನು ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಕೂಡ ನಾವು ವಿರೋಧ ಪಕ್ಷವಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಸದ ಲಾರಿಗಳನ್ನು ಸರ್ ಬೆಳ್ಳಳ್ಳಿ ಮತ್ತು ಬೆಂಗಾಲಿನಲ್ಲಿ ಪ್ರತಿಭಟನೆ ಮಾಡಿದ ಅನ್ನೋದು ಕಾರಣಕ್ಕಾಗಿ ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಈಗ ವಿರೋಧ ಬರ್ತಾ ಇದೆ ಸರ್, ಸಾಕಷ್ಟು ಸಮಸ್ಯೆ ಆಗಿದೆ. GBA ಕಸದ ಲಾರಿಗಳನ್ನ ಕಸವನ್ನು MSGP ಘಟಕಕ್ಕೆ ಸ್ಥಳಾಂತರ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ GBA ಅಧಿಕಾರಿಗಳು, ವಿರೋಧ ಬರ್ತಾ ಇದೆ. ಅಲ್ಲ, ಒಂದು ಇವತ್ತು ಈ ಸರ್ಕಾರ ಬಂದಾದಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಹೈಟೆಕ್ ಟೆಕ್ನಾಲಜಿ ತರ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಏನಿತ್ತು, ಮಿಟ್ಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿದು, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತವರೆಗೂ ಕೂಡ ಕಸವನ್ನು ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ.